So good morning students. Today physics ಅಲ್ಲಿ ಸೆಕೆಂಡ್ ಚಾಪ್ಟರ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಬಗ್ಗೆ ಇವತ್ತು ಮಾತಾಡ್ತೀನಿ. ಮತ್ತು ಲೇಟರ್ ವಿ ಆಲ್ಸೋ ಸಿ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಈಗ ನಾನೊಂದು ಪಾಯಿಂಟ್ ಚಾರ್ಜನ್ನು ತಗೋತೀನಿ. ಇದೊಂದು ಪಾಯಿಂಟ್ ಚಾರ್ಜ್ ಕ್ಯೂ ಅಂತ ಇಟ್ಕೊಳ್ಳೋಣ. ಈ ಪಾಯಿಂಟ್ ಚಾರ್ಜಿಂದ ಯಾವುದೋ ಒಂದಷ್ಟು ಡಿಸ್ಟೆನ್ಸ್ಗೆ ಹೋಗ್ತೀನಿ ನಾನು, ಅಷ್ಟು ಡಿಸ್ಟೆನ್ಸ್ಗೆ. ಈ ಪಾಯಿಂಟಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ. ಎಷ್ಟು ಆ ಪೊಟೆನ್ಷಿಯಲನ್ನು 1/4πε0 ಓಕೆ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್. ಇದು ಈಕ್ವೇಷನ್ನು ಯಾವುದಕ್ಕೆ? ಪೊಟೆನ್ಷಿಯಲ್ ಅಟ್ ಎ ಗಿವನ್ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಅಂದರೆ ಈ ಚಾರ್ಜಿಂದ ಇಷ್ಟು ದೂರ ಹೋದರೆ ಇಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತ. ಈಗ ಅದೇ ಥರ ಬರೀ ಈ ಡೈರೆಕ್ಷನಲ್ಲ, ಬೇರೆ ಡೈರೆಕ್ಷನ್ಗೆ ಹೋಗ್ತೀನಿ ನಾನು. ಸಪೋಸ್ ಐ ಗೋ ಟು ಅದರ್ ಡೈರೆಕ್ಷನ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಯಾವುದೋ ಪಾಯಿಂಟ್ ಅಷ್ಟೇ ದೂರ ಬಂದೆ ಬೇರೆ ಪಾಯಿಂಟ್ಗೆ, ಸೇಮ್ ಡಿಸ್ಟೆನ್ಸ್, ಅಷ್ಟೇ ಡಿಸ್ಟೆನ್ಸ್ ಇದೆ. ಈ ಪಾಯಿಂಟಲ್ಲೂ ಇಷ್ಟೇ ಪೊಟೆನ್ಷಿಯಲ್ ಇರಬೇಕು. ಬಿಕಾಸ್ ಸೇಮ್ ಚಾರ್ಜು ಸೇಮ್ ಡಿಸ್ಟೆನ್ಸು, ಇಷ್ಟೇ ಪೊಟೆನ್ಷಿಯಲ್ ಇರಬೇಕು. ಅದೇ ಥರ ಈ ಚಾರ್ಜಿಂದ ಇಷ್ಟು ಡಿಸ್ಟೆನ್ಸ್ಗೆ ಯಾವುದೇ ಪೊಸಿಷನ್ಗೆ ಹೋಗಿ ಪೊಟೆನ್ಷಿಯಲ್ ಏನಾಗಿರುತ್ತೆ? ಸೇಮ್. ನಾನು ಈ ಥರ ಡಿಸ್ಟೆನ್ಸ್ಗಳನ್ನು ಎಲ್ಲ ಡೈರೆಕ್ಷನ್ಸಲ್ಲೂ ಹಿಂಗೆ ಬರ್ಕೊಂಡ್ರೆ ಅಷ್ಟು ಡಿಸ್ಟೆನ್ಸನ್ನು ಈ ಎಲ್ಲ ಪಾಯಿಂಟ್ಸ್ಗಳಲ್ಲಿ ಪೊಟೆನ್ಷಿಯಲ್ ಏನು ಬರಬೇಕು? ಸೇಮ್ ಬರಬೇಕು. ಸೊ ನಾವು ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ಡ್ರಾ ಎ ಸರ್ಕಲ್. ಇದರ ಸುತ್ತ ಒಂದು ಸರ್ಕಲನ್ನು ಇಮ್ಯಾಜಿನ್ ಮಾಡ್ಕೋಬೋದು ಈ ಥರ. ಸಚ್ ದ್ಯಾಟ್ ಈ ಪಾಯಿಂಟ್ ಚಾರ್ಜ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್. ಸೊ ಆ ಸರ್ಕಲ್ನ ಪೆರಿಮೀಟರ್ನ ಎಲ್ಲ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಏನಾಗಿರುತ್ತೆ? ಸೇಮ್. ಇದು 2 ಡೈಮೆನ್ಷನಲ್ ಆಯಿತು. ಯು ಕ್ಯಾನ್ ಇಮ್ಯಾಜಿನ್ ದ ಸೇಮ್ ಥಿಂಗ್ ಇನ್ 3 ಡೈಮೆನ್ಷನ್ ಆಲ್ಸೋ. ಓಕೆ, ಯು ವಿಲ್ ಗೆಟ್ ಎ ಸ್ಪಿಯರ್. ಓಕೆ, ಐ ವಿಲ್ ಡ್ರಾ ಅನದರ್ ಡಯಾಗ್ರಾಮ್. ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಈಸ್ ಅ ಸ್ಪಿಯರ್. ಇದನ್ನೊಂದು ಸ್ಪಿಯರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ದೇರ್ ಈಸ್ ಅ ಪಾಯಿಂಟ್ ಚಾರ್ಜ್ ಕ್ಯೂ. ಓಕೆ, ಅಟ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ನ ಸರ್ಫೇಸ್ ಮೇಲೆ ಎಲ್ಲ ಕಡೆಯೂ ಸೇಮ್ ಪೊಟೆನ್ಷಿಯಲ್ ಇರುತ್ತೆ ಬಿಕಾಸ್ ಆಫ್ ದಿಸ್ ಫಾರ್ಮುಲಾ. ದೇರ್ಫೋರ್ ಆ ಸ್ಪೆರಿಕಲ್ ಸರ್ಫೇಸನ್ನು ನಾವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿಬೋದು. ಅಲ್ಲಿ ಹೆಸರು ಹೇಳ್ತಾ ಇದೆ ಈಕ್ವಿಪೊಟೆನ್ಷಿಯಲ್. ಈಕ್ವಿ ಮೀನ್ಸ್ ಸೇಮ್, ಪೊಟೆನ್ಷಿಯಲ್ ಮೀನ್ಸ್ ಎಲ್ಲ ಪಾಯಿಂಟ್ಸ್ಗಳಲ್ಲೂ ಪೊಟೆನ್ಷಿಯಲ್ ಸೇಮ್ ಇರಬೇಕು ಅಂತಷ್ಟೇ, ಬೇರೆ ಏನಿಲ್ಲ. ನಾವು ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಈಗ ನಾನು ಈ ಪಾಯಿಂಟ್ ಚಾರ್ಜ್ನ ಸುತ್ತ ಬರೀ ಒಂದೇ ಒಂದು ಸ್ಪಿಯರ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ಅದನ್ನು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರೀತಾರೆ. ಓಕೆ, ಬಟ್ ನಾಟ್ ಓನ್ಲಿ ದ ಸ್ಪಿಯರ್. ನಾವು ಇದಕ್ಕಿಂತ ಸೆಂಟರ್ನ ಆ ಚಾರ್ಜನ್ನ ಹಾಗೆ ಉಳಿಸ್ಕೊಂಡು ಇನ್ನೊಂದು ದೊಡ್ಡ ಸ್ಪಿಯರನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಸಿ, ದಿಸ್ ಇಸ್ ಸೆಕೆಂಡ್ ಸ್ಪಿಯರ್ ಆಫ್ ಬಿಗ್ಗರ್ ರೇಡಿಯಸ್. ಓಕೆ, ಇದು ಕೂಡ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಬಿಕಾಸ್ ಸೆಂಟ್ರ್ ಹಾಗೇ ಇದೆ. ಸೆಂಟರ್ ಚಾರ್ಜಿಂದ ಸೆಕೆಂಡ್ ಸ್ಪಿಯರ್ನ ಎಲ್ಲ ಪಾಯಿಂಟ್ಗೂ ಸರ್ಫೇಸ್ನ ಎಲ್ಲ ಪಾಯಿಂಟ್ಸ್ಗೂ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ದೇರ್ಫೋರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಮೋರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹಾಗಾದರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು? ಬೇಸಿಕಲಿ ದ ಡೆಫಿನೇಷನ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಫೇಸಸ್. ಓಕೆ, ಇಟ್ ಈಸ್ ಇಮ್ಯಾಜಿನರಿ ಸರ್ಫೇಸ್ ಬೇಸಿಕಲಿ ವೇರ್ ಪೊಟೆನ್ಷಿಯಲ್ is same everywhere on the surface. That is called as equipotential surface. And one thing is very clear from the discussion. If you choose a point charge ನ ಸುತ್ತ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ಶೇಪಲ್ಲಿ ಇರುತ್ತೆ ಅಂತಂದರೆ ಈ ಥರ ಕಾನ್ಸೆಂಟ್ರಿಕ್ ಸ್ಪಿಯರ್ ಶೇಪಲ್ಲಿ ಇರುತ್ತೆ. ಇದಕ್ಕಿಂತ ದೊಡ್ಡ ಸ್ಪಿಯರ್ಸ್ಗಳನ್ನ ಇಮ್ಯಾಜಿನ್ ಮಾಡ್ಕೋತಾ ಹೋಗ್ಬೋದು. ನಾವು ಈ ಚಾರ್ಜಿಂದ ದೂರ ದೂರ ಹೋಗ್ತೀವಿ. ಇದಕ್ಕಿಂತ ಚಿಕ್ಕ ಸ್ಪಿಯರ್ನ ಇಮ್ಯಾಜಿನ್ ಮಾಡ್ಕೋತಾ ಹೋಗ್ಬೋದು. ಚಾರ್ಜ್ಗೆ ಹತ್ತಿರ ಆಗ್ತಾ ಹೋಗ್ತೀವಿ. ದಟ್ಸ್ ಇಟ್. ಹಾಗಾದರೆ ಇದೊಂದೇ ಥರದ ಸರ್ಫೇಸಾಗಿ ಬರುವಂಥದ್ದು. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬೇರೆ ಬೇರೆ ಶೇಪ್ಸಲ್ಲಿರುತ್ತೆ. ಇಟ್ ಡಿಪೆಂಡಿಂಗ್ ಅಪಾನ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್. ಇಫ್ ದೆರ್ ಈಸ್ ಓನ್ಲಿ ಒನ್ ಪಾಯಿಂಟ್ ಚಾರ್ಜ್ ಈ ಥರ ಇದ್ದರೆ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್, ಬೇರೆ ಥರ ಇದ್ದರೆ ಬೇರೆ ಶೇಪ್ಸಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರುತ್ತೆ. ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಐ ವಿಲ್ tell you one property of equipotential surface here itself. Look at this carefully. ಇದು ಪಾಸಿಟಿವ್ ಚಾರ್ಜ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ ಸ್ಪೆರಿಕಲ್ ಶೇಪಲ್ಲಿ. ಈ ಪಾಸಿಟಿವ್ ಚಾರ್ಜಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ನಾನು ಡ್ರಾ ಮಾಡ್ತೀನಿ. ಬಿಕಾಸ್ ಯು ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಆಲ್ವೇಸ್ ಗೋಯಿಂಗ್ ಅವೇ ಫ್ರಮ್ ದಿ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹೀಗೆ ಹೊರಗಡೆ ಹೋಯಿತು. ಓಕೆ, ಸೊ ಔಟ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ನ ಇಲ್ಲೂ ಬರ್ಕೋಬೋದು, ಬೇರೆ ಪಾಯಿಂಟ್ಸಲ್ಲೂ ಕೂಡ ಬರ್ಕೋಬೋದು. ಸೊ ದೀಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾನ್ ಫ್ರಮ್ ದ ಪಾಸಿಟಿವ್ ಚಾರ್ಜ್. ಯು ಸಿ ದಿಸ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹೌ ಡು ಯು ಸಿ ಇಲ್ಲಿ ನೋಡ್ಕೊಳ್ಳಿ,
ಇದನ್ನು ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ನ ಹೀಗೆ ಕಂಟಿನ್ಯೂ ಮಾಡಿದ್ರೆ ಹಿಂಗೆ ಹೋಗುತ್ತೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಲೈನು. ಇದೊಂದು ದೊಡ್ಡ ಸ್ಪಿಯರ್ ಇರ್ಬೋದು, ಬಟ್ ಈ ದೊಡ್ಡ ಸ್ಪಿಯರಲ್ಲಿ ಇದೊಂದು ಚಿಕ್ಕ ಭಾಗವನ್ನು ನಾವು ತೊಗೊಂಡ್ರೆ ಆ ಸ್ಪಿಯರಲ್ಲಿ ದಟ್ ಈಸ್ ಗೋಯಿಂಗ್ ಟು ಬಿ ಅ ಪ್ಲೇನ್ ಸರ್ಫೇಸ್. ಆ ಪ್ಲೇನ್ ಸರ್ಫೇಸ್ಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದ ಸರ್ಫೇಸ್. ಎನಿವೆ, ಈಗ ನಾನು ಇಲ್ಲೊಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡನ್ನು ಬರೀತೀನಿ. ಸಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಟು ಬಿ ಇನ್ ದ ಸೇಮ್ ಡೈರೆಕ್ಷನ್, ಓಕೆ, ಆ್ಯಂಡ್ ದ ಸ್ಪೇಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಈಕ್ವಿ ಸ್ಪೇಸ್ಡ್ ಲೈನ್ಸ್. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಹೇಗೆ ಇಮ್ಯಾಜಿನ್ ಮಾಡ್ಕೋಬೇಕು? ಸಿ, electric field around a point charge is non-uniform because electric field lines are not in the same direction. Electric field lines are diverging. ಓಕೆ, ಅಲ್ಲಿ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಶೇಪಲ್ಲಿ ಬಂತು. ಹಾಗಾದರೆ ಇಲ್ಲೇನು ಒಂದು ಪ್ರಾಪರ್ಟಿ ನಾನು ಹೇಳಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ. ಹಾಗಾದರೆ ಇಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಹೇಗೆ ಬರೀಬೋದು? ಐ ವಿಲ್ ರೈಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಶೇಪ್ ಹಿಯರ್. ಓಕೆ, ಸೊ ಲುಕ್ at this carefully. This is going to be equipotential surface in uniform electric field. ಯಾವ ಶೇಪಲ್ಲಿದೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು? ಈ ಪ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದೇ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು. ಇಟ್ ಈಸ್ ನಥಿಂಗ್ ಬಟ್ ಅ ಪ್ಲೇನ್ ಶೀಟ್ ಥರ ಇರುತ್ತೆ. ನಾಟ್ ಓನ್ಲಿ ದಿಸ್, ಇದ್ರ ಪಕ್ಕದಲ್ಲಿ ಇನ್ನೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಓಕೆ, ದಿಸ್ ಕ್ಯಾನ್ ಬಿ ಅನದರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇನ್ ದ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್. ದೇರ್ ಫೋರ್ ದೆರ್ ಆರ್ ಮೆನಿ ಸಚ್ ಪ್ಲೇನ್ಸ್ is possible in uniform electric field. ಯಾಕೆ ಹೀಗೆ ಬರ್ಕೊಂಡೆ ಅಂತಂದರೆ ಬಿಕಾಸ್ ಆಫ್ ದ ಸೇಮ್ ಪ್ರಾಪರ್ಟಿ. ಸಿ, ಈ ಪ್ಲೇನಿಗೆ ಈ ಫೀಲ್ಡ್ ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿದೆ. ಇಟ್ ಇಸ್ ಜಸ್ಟ್ ಲೈಕ್ ದಿಸ್. ಇಫ್ ಯು ಇಮ್ಯಾಜಿನ್ ದಿಸ್ ಇಸ್ ಅ ಸರ್ಫೇಸ್, ಓಕೆ, ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಪಾಸ್ ಆಗ್ತಾ ಇದೆ. ದೇರ್ ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹಾಗೆ ಇದು ಬರೀತಾ ಹೋದರೆ ಇಲ್ಲಿಂದ ಇಲ್ಲಿಗೆ ಬೇಕಾದಷ್ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಬರೀಬೋದು. ಸೊ ವಿ ಅಂಡರ್ಸ್ಟುಡ್ ಟೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನಾವು, ಅಂದರೆ ಟೂ ಶೇಪ್ಸ್, ಒಂದು ಸ್ಪೆರಿಕಲ್ಲು, ಇನ್ನೊಂದು ಪ್ಲೇನ್ ಶೇಪು. ಓಕೆ, ನಾವು ಈಗ ಚಾರ್ಜ್ ಡಿಸ್ಟ್ರಿಬ್ಯೂಷನ್ನ ನಾನು ಬೇರೆ ಥರ ಬರ್ಕೋತೀನಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ವಯರ್ ಇದೆ ಅಂತ ತಿಳ್ಕೊಳ್ಳಿ. ವಯರ್ ಮೇಲೆ ಚಾರ್ಜಸ್ಸು, ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಚಾರ್ಜಸ್ಸು, ಸಿಂಪಲಾಗಿ ಹೇಳೋದಾದರೆ ಹೀಗೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. Okay, so around this line charge distribution, how equipotential surface is going to be appears? ಹೇಗೆ ಬರುತ್ತೆ ಅಂತಂದರೆ ವೆರಿ ಸಿಂಪಲ್. ಇದನ್ನು ನೀವು ಫಸ್ಟ್ ಚಾಪ್ಟ್ರಲ್ಲೇ ಲೈನ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ನ ಸುತ್ತ ಗಾಷಿಯನ್ ಸರ್ಫೇಸ್ ಯಾವ ರೀತಿ ಬರುತ್ತೆ ಅಂತ ನೋಡಿದ್ರಿ. ಇನ್ ದ ಸೇಮ್ ವೇ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕೂಡ ಬರುತ್ತೆ. ಸೊ ನೋಡಿ, ಇಲ್ಲೊಂದು ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಹೀಗೆ ಪ್ರೊಡ್ಯೂಸ್ ಮಾಡ್ಬೋದು, ಹೀಗೂ ಪ್ರೊಡ್ಯೂಸ್ ಮಾಡ್ಬೋದು. ನಾಟ್ ಓನ್ಲಿ ಇನ್ ದ ಪ್ಲೇನ್ ಆಫ್ ದ ಬೋರ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೂ ಬರ್ಬೋದು. ದೇರ್ ಫೋರ್ ಯು ಕ್ಯಾನ್ ಇಮ್ಯಾಜಿನ್ ಅ ಸರ್ಕಲ್ ಓವರ್ ಹಿಯರ್. ಓಕೆ, ಈ ಥರ ಒಂದು ಸರ್ಕಲನ್ನು ಇಮ್ಯಾಜಿನ್ ಮಾಡ್ಕೋತೀನಿ. ಓಕೆ, ಇದೇ ಥರ ಸರ್ಕಲ್ನ ನೀವು ಯು ಕ್ಯಾನ್ ಡ್ರಾ ಇನ್ಫಿನೈಟ್ ನಂಬರ್ ಆಫ್ ಸರ್ಕಲ್ಸ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಇಲ್ಲೊಂದು ಸರ್ಕಲನ್ನು ಬರೀಬೋದು. ಸರ್ಕಲ್ ಬೇಸಿಕಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ? ದಟ್ ಈಸ್ ವೆರಿ ಸಿಂಪಲ್. ಈ ದ ಪೆರಿಮೀಟರ್ ಆಫ್ ದ ಸರ್ಕಲ್, ಓಕೆ, ಈಸ್ ಹ್ಯಾವಿಂಗ್ ಸರ್ಟೆನ್ ಪೊಟೆನ್ಷಿಯಲ್ at every point in the perimeter. Okay, there is a constant potential because of the charge distribution. That is very important. ಇದೇ ಥರ ನಾನು ಹೇಳಿದಾಗೆ ಇಲ್ಲಿಂದ ಇಲ್ಲಿವರೆಗಿರುವಂಥ ಎಲ್ಲ ಸರ್ಕಲ್ಗಳನ್ನು ನಾವೇನಾದರೂ ಒಟ್ಟಿಗೆ ಜೋಡಿಸ್ಬಿಟ್ರೆ ನಿಮಗೆ ಯಾವ ಥರ ಕಾಣಿಸುತ್ತೆ? ಇಟ್ ಈಸ್ ಅಪಿಯರ್ಸ್ ಟು ಬಿ ಎ ಸಿಲಿಂಡ್ರಿಕಲ್ ಶೇಪ್. ಸೊ ಅರೌಂಡ್ ಅ ಲೈನ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ಥರ ಇರುತ್ತೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸಿಲಿಂಡ್ರಿಕಲ್ ಶೇಪಲ್ಲಿ ಬರುತ್ತೆ. You can draw equipotential surface for system of two charges also. For example, dipole ತಗೋಬೋದು, ಅದರಲ್ಲಿ equipotential surface ಹೆಂಗೆ ಬರುತ್ತೆ ಅಂತ ಬರೀಬೋದು. ಓಕೆ, ಸಿಸ್ಟಮ್ ಆಫ್ ಟೂ ಲೈಕ್ ಚಾರ್ಜಸ್ ತಗೋಬೋದು, ಎರಡು ಪಾಸಿಟಿವ್ ಚಾರ್ಜ್, ಎರಡು ನೆಗೆಟಿವ್ ಚಾರ್ಜ್ ತಗೊಂಡು ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ಶೇಪಲ್ಲಿ ಬರುತ್ತೆ ಅಂತ ಬರೀಬೋದು. ಐ ವಿಲ್ ಡ್ರಾ ದೋಸ್ ಟೂ ಕೇಸಸ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ನಾವು ಐ ವಿಲ್ ಗೋ ಟು ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ದು ಪ್ರಾಪರ್ಟೀಸ್ ಏನೇನು ಅಂತ ತಿಳ್ಕೊಳ್ಳೋಣ. 3 ಪ್ರಾಪರ್ಟಿ ಇದೆ ಇಂಪಾರ್ಟೆಂಟಾಗಿ. ಫಸ್ಟ್ ಪ್ರಾಪರ್ಟಿ ಈಸ್, ನಾನು ಒಂದು ಸರ್ಫೇಸನ್ನು ಈಗ ಇಮ್ಯಾಜಿನ್ ಮಾಡ್ಕೋತೀನಿ. ಸುಮ್ಮನೆ ಇದೊಂದು ಸರ್ಫೇಸ್ ಅಂತ ಇಟ್ಕೊಳ್ಳಿ. ಇದೊಂದು ಪ್ಲೇನ್ ಸರ್ಫೇಸ್.
ಪ್ಲೇನ್ ಸರ್ಫೇಸ್ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಈಸ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎನಿವೆ, ಇದೊಂದು ಪಾಯಿಂಟು ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ 2 ಪಾಯಿಂಟ್ ಚೂಸ್ ಮಾಡಿದ್ದೀನಿ. ಈಗ ಚಾರ್ಜ್ ಪಾರ್ಟಿಕಲ್ಲು, ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ಲು, ಲೆಟ್ ಅಸ್ ಸೇ ಕ್ಯೂ ಈಸ್ ಅ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಫ್ರಮ್ ಎ ಟು ಬಿ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಯಾವ ದಾರಿಲಿ ಹೋಯ್ತು ಅನ್ನೋದು ನನಗೆ ಬೇಡ. ಸ್ಟ್ರೈಟ್ ಲೈನಲ್ಲಿ ಹೋಗ್ಬೋದು, ಕರ್ವ್ಡ್ ಲೈನಲ್ಲಿ ಹೋಗ್ಬೋದು, ಇನ್ನೊಂದು ಯಾವುದೋ ಪಾತಲ್ಲಿ ಹೋಗ್ಬೋದು, ಇಟ್ ಡಸಂಟ್ ಮ್ಯಾಟರ್. ಈ ಚಾರ್ಜ್ ಪಾರ್ಟಿಕಲ್ನ ಇಲ್ಲಿಂದ ಇಲ್ಲಿಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಮೂವ್ ಮಾಡಿಸ್ಬೇಕು ಅಂತಂದರೆ ಎಷ್ಟು ವರ್ಕ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಆಲ್ವೇಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್ ವಿಚ್ ಇಸ್ ಮೂವಿಂಗ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಈಗ ಚಾರ್ಜ್ ಎ ಇಂದ ಬಿಗೆ ಹೋಗಿದೆ, ಎ ಮತ್ತು ಬಿ ಪಾಯಿಂಟ್ಸ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸು. ಇದನ್ನು ಸಿಂಪಲ್ಲಾಗಿ ವಿ ಎ ಮೈನಸ್ ವಿ ಬಿ ಅಂತ ಬರ್ಕೋತೀನಿ, ಅಥವಾ ವಿ ಬಿ ಮೈನಸ್ ವಿ ಎ, ವಾಟ್ ಎವರ್ ಇಟ್ ಈಸ್. ಈಗ ಇಲ್ಲಿಂದ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಹೋಗಿದೆ, ಹಾಗಾದರೆ 2 ಪಾಯಿಂಟ್ಸ್ಗಳ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸೇ ಈ ವಿ ಎ ಮೈನಸ್ ವಿ ಬಿ, ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಬಟ್ ಇದು ಎಂಥ ಸರ್ಫೇಸ್ ಅಂತ ಹೇಳಿದ್ದೆ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಪೊಟೆನ್ಷಿಯಲ್ ಎ ಅಲ್ಲಿ ಎಷ್ಟಿರುತ್ತೋ ಅದು ಪೊಟೆನ್ಷಿಯಲ್ ಅಟ್ ಬಿಗೆ ಈಕ್ವಲ್ ಆಗಿರುತ್ತೆ. ಸರ್ಫೇಸಲ್ಲಿ ಎಲ್ಲೋದ್ರೂ ಪೊಟೆನ್ಷಿಯಲ್ ಸೇಮ್ ಇರಬೇಕು. ದಟ್ ಈಸ್ ವಾಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ದೇರ್ ಫೋರ್, ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ನಾನೇನು ಮಾಡ್ತೀನಿ, ಈ ಈಕ್ವೇಷನ್ಗೆ ಅಪ್ಲೈ ಮಾಡಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸು 0 ಬಂದುಬಿಡಬೇಕು. ದೇರ್ ಫೋರ್ ಪೊಟೆನ್ಷಿಯಲ್ ಡಿಫ್ರೆನ್ಸು 0 ಬರುತ್ತೆ ಬಿಕಾಸ್ ಆಫ್ ದಿಸ್. ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ 0 ಆದರೆ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಇನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆನ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ 0. ಪೊಟೆನ್ಷಿಯಲ್ ಡಿಫ್ರೆನ್ಸ್ 0 ಆದರೆ ವರ್ಕ್ ಡನ್ ಕೂಡ 0 ಆಗ್ತಾ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು 2 ಪ್ರಾಪರ್ಟೀಸ್ ಹೇಳ್ಬಿಟ್ಟೆ ಆ್ಯಕ್ಚುಲಿ. ಏನದು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಎಲ್ಲ ಪಾಯಿಂಟ್ಸಲ್ಲೂ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಇಸ್, ಇಫ್ ಯು ಮೂವ್ ಎನಿ ಚಾರ್ಜ್ ಆನ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ದೇರ್ ವರ್ಕ್ ಡನ್ ಈಸ್ 0. ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ on an equipotential surface is 0. That is the second property. 2 properties we have finished. And the third property, which I told you already, electric field is always perpendicular to the surface of equipotential surface. Are you getting my point? See, ನಾನು ಆಲ್ರೆಡಿ ಹೇಳ್ದಂಗೆ, ಇಫ್ ಯು ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್, ಅದ್ರ ಸುತ್ತ ಒಂದು ಸ್ಪೆರಿಕಲ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಬರ್ಕೋಬೇಕು. Okay, if you draw electric field line around a positive point charge or negative point charge, if you imagine the electric field lines are going away from the charge, at every point on the spherical equipotential surface, electric field is perpendicular. If you imagine this is a plane surface, here also electric field lines are always going to be perpendicular to the surface. Okay, so these 3 properties are very important in case of equipotential surface. Let me repeat. Potential is same everywhere on the equipotential surface, first property. Second property is work done is 0 in moving a charge on the equipotential surface, and electric field lines are always perpendicular to equipotential surface. Now let us understand the relation between electric potential and electric field. ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಇಲ್ಲೊಂದು ಚಾರ್ಜ್ ಇದೆ, ಇದನ್ನು ಸೋರ್ಸ್ ಚಾರ್ಜ್ ಅಂತ ಇಟ್ಕೊಳ್ಳುವ, ಏಕೆಂದರೆ ಇದೆಲ್ಲ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಈ ಚಾರ್ಜ್ನ ಹತ್ತಿರದಲ್ಲಿ ಈ ಲೈನ್ ಮೇಲೆ 2 ಪಾಯಿಂಟ್ಸ್ಗಳನ್ನು ಗುರುತು ಮಾಡ್ಕೊಂಡಿದ್ದೀನಿ, ಒಂದು ಎ, ಇನ್ನೊಂದು ಬಿ. ಈಗ ಇದನ್ನು ಪಾಸಿಟಿವ್ ಚಾರ್ಜ್ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಇಸ್ ಆಲ್ವೇಸ್ ಅವೇ ಫ್ರಮ್ ದ ಚಾರ್ಜ್. ದೇರ್ ಫಾರ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ಫ್ರಮ್ ದ ಪಾಸಿಟಿವ್ ಚಾರ್ಜ್. ಈಗ ನಾನು ಇನ್ನೊಂದು ಸೋರ್ಸ್ ಚಾರ್ಜನ್ನು ಕೂಡ ಇಲ್ಲಿ ಇಮ್ಯಾಜಿನ್ ಮಾಡ್ಕೋತೀನಿ. ಯಾವುದದು ಸೋರ್ಸ್ ಚಾರ್ಜು? ಲೆಟ್ ಅಸ್ ಇಮ್ಯಾಜಿನ್ ದ್ಯಾಟ್ ದಿಸ್ ಇಸ್ ಅ Q0. Q0 is a source charge. This is also positive charge. Let us imagine that. ಈಗ ಸದ್ಯಕ್ಕಿದು ಎ ಅನ್ನೋ ಪಾಯಿಂಟಲ್ಲಿದೆ. ಯಾವುದು ಟೆಸ್ಟ್ ಚಾರ್ಜ್, Q0 ಅನ್ನುವಂಥದ್ದು. ಈಗ ಈ ಟೆಸ್ಟ್ ಚಾರ್ಜನ್ನು ಎ ಇಂದ ಬಿ ವರೆಗೂ ನಾನು ತೊಗೊಬರ್ತಾ ಇದ್ದೀನಿ. ನಿಮಗೆ ಇದನ್ನು ತೊಗೊಬರಬೇಕು ಅಂತಂದರೆ 2 ಕಂಡೀಷನ್ನು. ಒಂದು, ಈ ಟೆಸ್ಟ್ ಚಾರ್ಜು ಆಕ್ಸಿಲರೇಟ್ ಆಗಬಾರ್ದು. ಓಕೆ, ಆ ರೀತಿ ತೊಗೊಬರಬೇಕು. ಸೊ ತೊಗೊಬರಬೇಕು ಅಂದರೆ ಏನು ಮಾಡಬೇಕು? ಈಗ 2 ಪಾಸಿಟಿವ್ ಚಾರ್ಜ್ ಇರೋದ್ರಿಂದ 2 ಮಧ್ಯೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಇಫ್ ದಿಸ್ ಚಾರ್ಜ್ ಟು ಬಿ ನಾಟ್ ಆಕ್ಸಿಲರೇಟೆಡ್, ಯು ಶುಡ್ ಅಪ್ಲೈ ಎನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆನ್ ದ ಟೆಸ್ಟ್ ಚಾರ್ಜ್. ಈಗ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಸಿವ್ ಫೋರ್ಸ್ ಎಷ್ಟಿರುತ್ತೋ ಅಷ್ಟೇ
ಅಪೋಸಿಟ್ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಬ್ರಿಂಗ್ ಇಟ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಈ ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಈ ಟೆಸ್ಟ್ ಚಾರ್ಜನ್ನು ಹಿಂಗೆ ತರ್ತಾ ಇದ್ದೀನಿ ಅಷ್ಟೇ, ಇಲ್ಲಿವರೆಗೆ ಹಿಂಗೆ ಬಂತು ಅಂತ ಇಟ್ಕೊಳ್ಳಿ. ಈ ಡಿಸ್ಪ್ಲೇಸ್ಮೆಂಟನ್ನ ನಾನು ಡಿ ಎಕ್ಸ್ ಅಂತ ಬರೀತೀನಿ. ನಾನು ಎಂತ ಬರ್ಕೋಬೇಕು, ಡಿ ಎಕ್ಸ್. ನಾವು ಇಮ್ಯಾಜಿನ್ ದ್ಯಾಟ್ this test charge is bringing from A to B. Okay, it is moving from point A to point B against the electrostatic force of repulsion. Electrostatic force of repulsion ಇದೆ, ಅದರ ವಿರುದ್ಧವಾಗಿ ನಾನು ತಗೊಬರ್ತಾ ಇದ್ದೀನಿ. ಎಷ್ಟು ವರ್ಕ್ ಆಯಿತು, ಲೆಟ್ us calculate that. Work done is equal to, you know how to calculate the work done? Because when the test charge is moving from one point to another point inside the electric field, force acting on that charge is going to change. It is not a constant force. ಹಾಗಾಗಿ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ಫಾರ್ಮುಲಾನೇ ತೊಗೋಬೇಕು. ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ಇಸ್ ಈಕ್ವಲ್ ಟು ಏನಂತ ಬರಿತೀವಿ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮಲ್ಟಿಪ್ಲೈಡ್ ಬೈ ದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಹೀಗೆ ತೊಗೋಬೋದು. ಬಟ್ ನನಗೆ ಟೋಟಲ್ ವರ್ಕ್ ಡನ್ ಬೇಕಾಗಿಲ್ಲ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಸ್ಮಾಲ್ ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ದ ಚಾರ್ಜ್ ಫ್ರಮ್ ಎ ಟು ಬಿ. ಈ ಕ್ಯೂ ನಾಟನ್ನು ಎ ಇಂದ ಬಿಗೆ ಡಿಸ್ಪ್ಲೇಸ್ ಮಾಡಲಿಕ್ಕೆ ಎಷ್ಟು ವರ್ಕ್ ಆಯಿತು, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಅದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಸ್ಮಾಲ್ ವರ್ಕ್ ಡನ್ ಎಷ್ಟಾಗುತ್ತೆ? ಸ್ಮಾಲ್ ವರ್ಕ್ ಡನ್ ಅಂದರೆ ಐ ವಿಲ್ ಕಾಲ್ ದಟ್ ಇಸ್ ಡಿ ಡಬ್ಲ್ಯೂ. ಹೌ ಮಚ್ ಇಸ್ ದಿಸ್ ಡಿ ಡಬ್ಲ್ಯೂ? ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್. ಆ ಫೋರ್ಸ್ ಆಫ್ ರಿಪಲ್ಷನ್ನ ಎಫ್ ಅಂತ ಬರ್ಕೊಂಡೆ, ಡಾಟೆಡ್ ವಿತ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಈಸ್ ಹ್ಯಾಪನಿಂಗ್ ಫ್ರಮ್ ಎ ಟು ಬಿ. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಇಟ್ ಇಸ್ ಅ ಡಾಟ್ ಪ್ರಾಡಕ್ಟ್ ವರ್ಕ್ ಡನ್. ಈಗ ನೋಡಿ, ವರ್ಕ್ ಡನ್ ಹೀಗೂ ಬರೀಬೋದು, ಎಫ್ ಡಾಟ್ ಡಿ ಎಕ್ಸನ್ನು ಎಫ್ ಡಿ ಎಕ್ಸ್ ಕಾಸ್ ಥೀಟಾ ಅಂತಲೂ ಬರ್ಕೋಬೋದು, ವೇರ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಡಯಾಗ್ರಾಮಲ್ಲಿ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಈ ಫೋರ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ ಮಧ್ಯೆ ಆ್ಯಂಗಲ್ ಎಷ್ಟಿದೆ ನೋಡಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಅಂದರೆ ಹಿಂಗಿದೆ, ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಏನೋ ಫೋರ್ಸ್ ಇರುವಂಥದ್ದು. ಬಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಹ್ಯಾಪನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ಟು ದಟ್, ಎ ಟು ಬಿಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಸೊ ದೇರ್ ಫಾರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ? ಥೀಟಾ ಈಸ್ 180 ಡಿಗ್ರಿ. ಥೀಟಾ 180 ಡಿಗ್ರಿ ಆದರೆ ಈ ಸ್ಮಾಲ್ ವರ್ಕ್ ಡನ್ ಎಷ್ಟಾಗುತ್ತೆ? ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ ಎಫ್ ಡಿ ಎಕ್ಸ್ ಆ್ಯಂಡ್ ಕಾಸ್ 180. ಕಾಸ್ 180 ಇಸ್ -1. ಆ -1 ಇಲ್ಲೇ ಬರ್ಕೊಡ್ತೀನಿ ನಾನು. ಅಂಡರ್ಸ್ಟುಡ್ ಮೈ ಪಾಯಿಂಟ್? ನೌ ಲುಕ್ ಎಟ್ ದಿಸ್. ದಿಸ್ ಇಸ್ ಎಲೆಕ್ಟ್ರಿಕ್ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸ್ನ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬರಿಬೋದು ನಾವು. ಹೇಗೆ? ವಿ ನೋ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಗಿವನ್ ಪಾಯಿಂಟ್, ಈದರ್ ಎ ಆರ್ ಬಿ ಆರ್ ಎನಿವೇರ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಎ ಗಿವನ್ ಪಾಯಿಂಟ್ ಈಸ್ ಗಿವನ್ ಬೈ ಫೋರ್ಸ್ ಎಕ್ಸ್ಪೀರಿಯನ್ಸ್ ಪರ್ ಚಾರ್ಜ್ ಅಂತ ಬರೀಬೋದು ನಾವು. ಅಥವಾ ಇಲ್ಲಿ ಫೋರ್ಸನ್ನು ಬರ್ಕೊಳ್ಳೋದಾದರೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಮಲ್ಟಿಪ್ಲೈಡ್ ಬೈ ಚಾರ್ಜ್ ಅಟ್ ದಟ್ ಪಾಯಿಂಟ್. ಇಲ್ಲಿ ಚಾರ್ಜ್ ಅಟ್ ದಟ್ ಪಾಯಿಂಟ್ ಅಂದರೆ ಮೂವಿಂಗ್ ಚಾರ್ಜನ್ನು ತೊಗೋಬೇಕು, ಬಿಕಾಸ್ ಮೂವಿಂಗ್ ಚಾರ್ಜ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ದ ಫೋರ್ಸ್. ಸೊ ಅದು ಕ್ಯೂ ನಾಟ್ ಅಂತ ಬರ್ಕೋತೀನಿ ನಾನು. ಸೊ ಐ ಕ್ಯಾನ್ ರೀಪ್ಲೇಸ್ ದಿಸ್ ಎಫ್ ವಿತ್ ದಿಸ್ ಈಕ್ವೇಷನ್ ಆ್ಯಸ್ ಇ ಇಂಟು ಕ್ಯೂ ನಾಟ್. ಆವಾಗ ಡಿರೈವೇಷನ್ ಏನಾಗುತ್ತೆ ನೋಡಿ, ಫಾರ್ಮುಲಾಸ್ ಏನಾಗುತ್ತೆ. ಸೊ ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ, ಸೊ ವಾಟ್ ಹ್ಯಾಪನ್ಸ್ ಟು ದಿಸ್ ಈಕ್ವೇಷನ್ ಇಫ್ ಯು ರೀಪ್ಲೇಸ್ ದಿಸ್ ಎಫ್? ಓಕೆ, ಮೈನಸ್ ಎಫ್ ಪ್ಲೇಸಲ್ಲಿ ಇದನ್ನು ಬರ್ಕೋತೀನಿ ನಾನು, ಎಲೆಕ್ಟ್ರಿಕ್ ಫೀಲ್ಡ್ ಮಲ್ಟಿಪ್ಲೈಡ್ ಬೈ ಕ್ಯೂ ನಾಟ್, ಆ್ಯಂಡ್ ದಿಸ್ ಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟನ್ನು ಹಾಗೆ ಬರ್ಕೋಬೇಕು. ಓಕೆ, now what is going to happen? They take this q naught to the other side. LHS ತಗೊಬಿಡ್ತೀನಿ. So what happens? So dw divided by this q naught is equal to minus of electric field into dx. Let us understand what is this. ನಾವು ಫಸ್ಟು ಪೊಟೆನ್ಷಿಯಲ್ಗೆ ಡೆಫಿನೇಷನ್ ಹೇಳಿದ್ವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಗಿವನ್ ಪಾಯಿಂಟ್. ಇಲ್ಲೂ ಅದೇ ಇದೆ, ಬಟ್ ಇಲ್ಲಿ ಇನ್ಫಿನಿಟಿಯಿಂದ ಚಾರ್ಜನ್ನು ತಂದಿಲ್ಲ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ತಂದಿದ್ದೀವಿ. ಲೆಟ್ ಅಸ್ ಎನಿವೇ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜನ್ನು ನಾವು ಏನಂತ ಅನ್ಕೋಬೋದು? ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಸ್ ಇಟ್ ನಾಟ್? ಸಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಚಾರ್ಜನ್ನು ತರಲಿಕ್ಕೆ ಇಷ್ಟು ವರ್ಕ್ ಡನ್ ಆಗಿದೆ. ಯಾವ ಚಾರ್ಜನ್ನು ತಂದ್ರಿ? ಕ್ಯೂ ನಾಟ್ ಅಂತ ಚಾರ್ಜನ್ನು ತಂದ್ರಿ. ದೇರ್ ಫೋರ್ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಸಿ ಆ್ಯಂಡ್ ಬಿ. ಇದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಬರ್ಕೋಬೋದು. So I will write minus E into dx. Okay, now if you multiply minus on both the side, it will be minus dv is equal to E into dx, or finally I can write electric field is equal to minus dv by dx. So friends, this is
the relation between electric field and electric potential. ಇಲ್ಲಿ ನೋಡಿ, this electric potential is changing with respect to the position. That is what this differential equation is giving us. That is obvious, right? Because potential is a function of distance. As distance changes from the source charge, potential at different points is also going to change. So change of potential with respect to the position gives us electric field. In fact, particularly, understand properly, this dV by dx is also called as potential gradient ಅಂತಲೂ ಕರೀಬೋದು. ಈ ನೆಗೆಟಿವ್ ಸೈನ್ ಆಗಾದರೆ ಏನು ಮಾಡ್ತಾ ಇದೆ? ವಾಟ್ ಈಸ್ ದ ನೆಗೆಟಿವ್ ಸೈನ್ ಈಸ್ ಇಂಡಿಕೇಟಿಂಗ್ ಹಿಯರ್? It is coming from this point because angle between force and displacement is 180 degree. ಅಲ್ಲಿಂದ ನನಗೆ ನೆಗೆಟಿವ್ ಸೈನ್ ಸಿಕ್ಕಿದೆ. ಈ ಈಕ್ವೇಷನಲ್ಲಿ ನೆಗೆಟಿವ್ ಸೈನ್ ಏನು ಕೊಡ್ತಾ ಇದೆ ನಿಮಗೆ ಅಂತಂದರೆ, ದಟ್ ಈಸ್ ವೆರಿ ಕ್ಲಿಯರ್. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಈ ಚೇಂಜ್ ಇನ್ ಪೊಟೆನ್ಷಿಯಲ್ಲು ಇವೆರಡರ ಮಧ್ಯೆ ಏನೋ ರಿಲೇಷನನ್ನು ಕೊಡ್ತಾ ಇದೆ. ಮೈನಸ್ ಡಿ ವಿ ಅಂತಂದರೆ ಪೊಟೆನ್ಷಿಯಲ್ ಈಸ್ ಡಿಕ್ರೀಸಿಂಗ್ ಅಂತ, ಬೇರೆ ಏನೂ ಅಲ್ಲ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ ಚೇಂಜ್ ಆಫ್ ಪೊಟೆನ್ಷಿಯಲ್, ಇಸ್ ಇಟ್ ನಾಟ್? So potential is decreasing in the direction of the electric field. That is what the meaning of this equation. Let us understand by using this diagram. ಇದು ಸೋರ್ಸ್ ಚಾರ್ಜ್ದು ಇಂದ ದೂರ ಹೋದರೆ, ನಾವು ಈ ಡೈರೆಕ್ಷನ್ಗೆ ಹೋದರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ಯು ಗೋ ಇನ್ ದಿಸ್ ಡೈರೆಕ್ಷನ್ ಅಂದರೆ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಡೈರೆಕ್ಷನಲ್ಲಿ ಪೊಟೆನ್ಷಿಯಲ್ ಕಡಿಮೆ ಆಗ್ತಿದೆಯೋ ಅದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರಬೇಕು. ದಟ್ಸ್ ಇಟ್. Always direction of electric field is in the direction of decreasing potential. That is what the negative sign is representing here. As I said already, this dV by dx is also called as potential gradient. ಇದು one dimensional ಆಯಿತು. ನೋಡಿ, ಪೊಟೆನ್ಷಿಯಲ್ ಅನ್ನೋದು ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅದು. ಬಟ್ ಆ ಪೊಟೆನ್ಷಿಯಲ್ ಗ್ರೇಡಿಯಂಟನ್ನೇನಾದರೂ ತೊಗೊಂಡ್ರೆ, ಅಂದರೆ ಸ್ಕೇಲಾರ್ನ ಗ್ರೇಡಿಯಂಟನ್ನೇನಾದರೂ ತೊಗೊಂಡ್ರೆ, ಯು ವಿಲ್ ಗೆಟ್ ಅ ವೆಕ್ಟರ್ ಕ್ವಾಂಟಿಟಿ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. See, this equation is going to be only one dimensional. ಬರೀ ಪೊಟೆನ್ಷಿಯಲ್ಲು ಎಕ್ಸ್ ಆ್ಯಕ್ಸಲ್ಲಿ ಹೆಂಗೆ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಂತ ಕೊಟ್ಟಿದೆ. ವಿ ಕ್ಯಾನ್ ಆಲ್ಸೋ ರೈಟ್ ದ ಸೇಮ್ ಥಿಂಗ್ ಇನ್ 3 dimension ಆಸ್ ವೆಲ್. 3 dimensional ಹೇಗೆ ಬರೆಯೋದು? ವೆರಿ ಸಿಂಪಲ್. ಐ ವಿಲ್ ರೈಟ್ ಹಿಯರ್ ಇಟ್ ಸೆಲ್ಫ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು, ಈ ನೆಗೆಟಿವ್ ಸೈನ್ನ ಹಾಗೆ ಬರ್ಕೋತೀನಿ. ಐ ಓಪನ್ ದ ಬ್ರ್ಯಾಕೆಟ್, ಡಿ ವಿ ಬೈ ಡಿ ಎಕ್ಸ್ ಬರ್ಕೊಳ್ಳೋಣ. ಡಿ ವಿ ಬೈ ಡಿ ಎಕ್ಸ್ ಅಂದರೆ ಚೇಂಜ್ ಆಫ್ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್. I'll put I cap. I cap is representing x direction, and similarly dv by dy into j cap plus dv by dz into k cap. See, potential gradient along x axis, gradient along y axis plus gradient along z axis gives the net electric field, total electric field. This is a generalized formula for electric field, but this is formula and the relation between electric field and potential by considering only along the x axis. ನೀವು ಡಿರೈವೇಷನ್ ಮಾಡುವಾಗ ಇಲ್ಲಿವರೆಗೆ ಮಾಡಿದ್ರೆ ಸಾಕು, ಬಟ್ ಆ್ಯಕ್ಚುಯಲ್ ಫಾರ್ಮುಲಾ ಇರೋದು ಇಷ್ಟುವರೆಗೆ. ಇದನ್ನು ಸೇರಿಸಿ ಬರೀಬೇಕು. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್.